ನಮಸ್ತೆ ಎಲ್ಲರಿಗೂ, ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ನಾವು ಪನ್ನೀರ್ ಟಾಕೋನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಇದನ್ನು ಇವತ್ತು ನಾನು ಗೋಧಿ ಹಿಟ್ಟಿಂದ ತುಂಬಾ ಹೆಲ್ದಿಯಾಗಿ ಹೇಗೆ ಮನೆಯಲ್ಲಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ. ಇವಾಗ ಒಂದು ಬೌಲನ್ನು ತಗೊಂಡಿದ್ದೇನೆ. ಇದರಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ 1 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ತುಂಬ ಮೆತ್ತಗೆ ಕಲಿಸ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಕಲಿಸ್ಕೊಂಡು ಸೈಡಿಗೆ ಇಡ್ತಾ ಇದ್ದೇನೆ. ಇವಾಗ ಒಂದು ಪ್ಯಾನಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಬಟರು ಜೊತೆಗೆ 1 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿಯಾದ ನಂತರ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದರಲ್ಲಿ ಒಂದು ಕ್ಯಾಪ್ಸಿಕಮನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇವಾಗ ಇಲ್ಲಿ 100 ಗ್ರಾಮ್ ಆಗುವಷ್ಟು ಪನ್ನೀರನ್ನು ಸೇರಿಸ್ಕೊಂಡಿದ್ದೇನೆ. ಇದರ ನಂತರ 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್, 1 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಜೊತೆಗೆ ಟೊಮೆಟೊ ಕೆಚಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ಇವಾಗ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಡ ಅಂದರೆ ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಆರಿಗ್ಯಾನೋ ಹಾಕ್ಕೊಂಡು ಇವಾಗ ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಟ್ಟರೆ ನಮ್ಮ ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಇವಾಗ ನೋಡಿ, ನಮ್ಮ ಹಿಟ್ಟು ಕೂಡ ಸೆಟ್ ಆಗಿದೆ. ಇದನ್ನು ಇವಾಗ ಚಪಾತಿ ಮಣೆಯನ್ನು ತಗೊಂಡು ಇದ್ರ ಮೇಲೆ ಒಂದ್ಸಲ ಚೆನ್ನಾಗಿ ಈ ರೀತಿ ನಾದ್ಕೊಂಡು ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ಈ ರೀತಿ ತೆಗೆದು ಒಂದು ಚಪಾತಿ ಬಾಲನ್ನು ಮಾಡಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನು 2 ಸೈಡ್ ಈ ರೀತಿ ಹಚ್ಚಿ ಇವಾಗ ಚಪಾತಿ ಥರನೇ ಇದನ್ನು ಲಟ್ಸ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ತೆಳ್ಳಗೆ ಲಟ್ಸ್ಕೊಳ್ಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ಈಗ ಒಂದು ಪ್ಲೇಟನ್ನು ಇದ್ರ ಮೇಲೆ ಇಟ್ಟು ಈ ಪ್ಲೇಟಿನ ಶೇಪಿಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ನೈಫ್ನ ಸಹಾಯದಿಂದ. ಇದು ನಮ್ಮದು ಟಾಕೋ ಒಂದೇ ಶೇಪ್ ಬರಲಿ ಅಂತ ಅಷ್ಟೇ. ನೀವು ಬೇಡ ಅನ್ನೋದಾದರೆ ಡೈರೆಕ್ಟಾಗಿ ಈ ರೀತಿ ಚಪಾತಿನ ಲಟ್ಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಎಲ್ಲನೂ ನಮಗೆ ಒಂದೇ ಸೈಜಲ್ಲಿ ಸಿಗತ್ತೆ. ಹಾಗಾಗಿ ನಾನು ಈ ರೀತಿ ಎಲ್ಲವನ್ನು ಈ ರೀತಿ ಲಟ್ಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಒಂದು ತವಾನ ಬಿಸಿಗಿಟ್ಟು ಇದ್ರ ಮೇಲೆ ನಾವು ಲಟ್ಸಿಟ್ಟಂತಹ ಚಪಾತಿನ 2 ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ತುಂಬ ಬೇಯಿಸ್ಕೊಳ್ಬೇಕಂತ ಇಲ್ಲ, 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಆಗಬೇಕು. ನಾನಿಲ್ಲಿ ಎಲ್ಲ ಚಪಾತಿನ ಈ ರೀತಿ ಬೇಯಿಸ್ಕೊಂಡಿದ್ದೇನೆ. ಬನ್ನಿ, ಇವಾಗ ಸ್ಟಫಿಂಗ್ನ ನಾವು ಫಿಲ್ ಮಾಡ್ಕೊಳ್ಳೋಣ. ಈಗ ಒಂದು ಚಪಾತಿನ ತಗೊಂಡು ಇದಕ್ಕೆ ಒಂದು ಸೈಡು ನಾನು ಟೊಮೆಟೊ ಕೆಚಪನ್ನು ಹಚ್ಕೊಂಡಿದ್ದೇನೆ. ಇನ್ನೊಂದು ಸೈಡು ಇದರ ಅರ್ಧ ಭಾಗಕ್ಕೆ ಸ್ವಲ್ಪ ಮೇಯೋನಿಸ್ನ ಹಚ್ಕೊಂಡು ಈಗ ಸ್ವಲ್ಪ ಚೀಸನ್ನು ಈ ರೀತಿ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಮೇಲೆ ಇವಾಗ ನಾವು ಮಾಡಿಟ್ಟಂತಹ ಪನ್ನೀರ್ ಸ್ಟಫಿಂಗ್ನ ಈ ರೀತಿ ಒಂದು ಸೈಡು ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಜೊತೆಗೆ ಸ್ವಲ್ಪ ಆರಿಗ್ಯಾನೋನ ಹಾಕ್ಕೊಂಡು ಈಗ ಅದೇ ರೀತಿ ಮತ್ತು ಸ್ವಲ್ಪ ಚೀಸನ್ನು ಈ ರೀತಿ ಗ್ರೇಟ್ ಮಾಡಿಕೊಂಡು ಇವಾಗ ನಮ್ಮದು ಟಾಕೋ ಕೂಡ ರೆಡಿಯಾಗಿದೆ. ನೋಡಿ, ಎಲ್ಲವನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೇನೆ. ಈಗ ಒಂದು ಗ್ರಿಲ್ ಪ್ಯಾನ್ ಮೇಲೆ ನಾನು ಸ್ವಲ್ಪ ಬೆಣ್ಣೆನ ಹಾಕಿ ಈ ಟಾಕೋನ ಈ ರೀತಿ ಇಡ್ತಾ ಇದ್ದೇನೆ. ಈ ಗ್ರಿಲ್ ಪ್ಯಾನ್ ಇಲ್ಲ ಅನ್ನೋರು ನಾರ್ಮಲ್ ಪ್ಯಾನಲ್ಲೂ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗೇ ಬರುತ್ತೆ. ಈ ರೀತಿ ಒಂದು ಸೈಡು ಇದನ್ನು ಬೇಯಿಸ್ಕೊಂಡು ಇವಾಗ ಟರ್ನ್ ಮಾಡ್ತಾ ಇದ್ದೇನೆ. ನಾನು ಗ್ಯಾಸ್ ಫ್ಲೇಮನ್ನು ಲೋ ಇಟ್ಟೇ ಮಾಡಬೇಕು, ಆವಾಗಲೇ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದು ನಾವು ಗೋಧಿ ಹಿಟ್ಟಿಂದ ಮಾಡಿದ್ದೇವೆ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಹಾಗೂ ಹೆಲ್ದಿ ಕೂಡ ಹೌದು. ನಾವು ಈ ರೀತಿ ಗ್ರಿಲ್ ಪ್ಯಾನಲ್ಲಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಈ ರೀತಿ ಗೋಲ್ಡನ್ ಲೈನ್ಸ್ ಬರುತ್ತೆ. ಆವಾಗ ನಮಗೆ ಇದು ಟಾಕೋಸ್ ಅಂತಲೇ ಫೀಲ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಗ್ರಿಲ್ ಪ್ಯಾನಲ್ಲೇ ಮಾಡ್ಕೊಂಡಿದ್ದೇನೆ. ನಾರ್ಮಲ್ ಪ್ಯಾನಲ್ಲೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಈ ರೀತಿ ಲೈನ್ಸ್ ಬರಲ್ಲ ಅಷ್ಟೇ. ನೋಡಿ, ನಮ್ಮ ಎಲ್ಲ ಟಾಕೋಸ್ ಕೂಡ ರೆಡಿಯಾಗಿದೆ. ಇದು ನಮಗೆ ನೋಡ್ಲಿಕ್ಕಂತೂ ಸೇಮ್ ನಮಗೆ ರೆಸ್ಟೋರೆಂಟಲ್ಲಿ ಸಿಗುವ ಟಾಕೋಸ್ಗಳ ಥರನೇ ಕಾಣಿಸ್ತಾ ಇದೆ. ಇದ್ರ ಜೊತೆ ಟೇಸ್ಟ್ ಕೂಡ ಹೌದು, ಸೇಮ್ ಅದ್ರ ಥರನೇ ಇರುತ್ತೆ. ನೀವು ಇದನ್ನು ಮಿಸ್ ಮಾಡದೆ ನಿಮ್ಮ ಮನೇಲಿ ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಸಮ್ಮರ್ ಹಾಲಿಡೇ ಕೂಡ ಬರ್ತಾ ಇದೆ. ಈ ರೀತಿ ಹೊಸದಾಗಿ ಮಕ್ಕಳಿಗೆ ಮಾಡಿಕೊಡಿ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಿಮಗೆ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಇದು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ಹಾಗಾದರೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ.
ಆದಷ್ಟು ಬೇಗ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.